ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರಮಕ್ಕೆ ಫಲ ಸಿಗುತ್ತೆ ಎಂಬ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ಏನಾದರೂ ಈ ರೀತಿಯಾಗಿ ಹೇಳಿದ್ರಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಅವರು ಹೇಳಲಿ, ಎರಡೆರಡು ಬಾರಿ ಹೈಕಮಾಂಡ್ ಹೇಳಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಈ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದೀನಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೂ ಯಾಕೆ ಪದೇ ಪದೇ ಕೇಳ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪದೇ ಪದೇ ಕೇಳಬೇಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸೆಟ್ಟಾಗಿದ್ದಾರೆ. ಇನ್ನು ಈ ಹಿಂದೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿದ್ರು. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ, ಕಾಯಬೇಕು ಅಷ್ಟೇ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ದೆಹಲಿಗೆ ಹೋಗಿ ಬಂದಂತಹ ನಂತರದಲ್ಲಿಯೂ ಕೂಡ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಶ್ರಮಕ್ಕೆ ಫಲ ಸಿಗುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಡ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಸಿಎಂ ಸಿದ್ದರಾಮಯ್ಯ ಇದೀಗ ಗರಂ ಆಗಿದ್ದಾರೆ. ಡಿಕೆ ಸುರೇಶ್ ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ಅದು ಪತ್ತೆ ನಾನು ಕೇಳಬೇಡಿ ಪ್ರಶ್ನೆ. ಶಿವರಾತ್ರಿ ನಂತರ ಅಲ್ಲ ಸರ್, ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ? ಅದಕ್ಕೆ ಏನಾದರೂ ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ನಂತರ ಅಭಿವೃದ್ಧಿ ಬಗ್ಗೆ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ ಸರ್, ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ. ಯಾವುದು ಡಿಕೆ ಸುರೇಶ್ ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ಅದು ಪತ್ತೆ ನಾನು ಕೇಳಬೇಡಿ ಪ್ರಶ್ನೆ. ಶಿವರಾತ್ರಿ ನಂತರ ಅಲ್ಲ ಸರ್, ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ? ಅದಕ್ಕೆ ಏನಾದರೂ ದಿನಾಂಕ ನಿಗದಿ ಮಾಡಿದ್ದಾರೆ? ಶಿವರಾತ್ರಿ ನಂತರ ಅಭಿವೃದ್ಧಿ ಬಗ್ಗೆ ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ ಸರ್, ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ. ಯಾವುದು ಡಿಕೆ ಸುರೇಶ್ ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ಅದು ಪತ್ತೆ ನಾನು ಕೇಳಬೇಡಿ ಪ್ರಶ್ನೆ. ಶಿವರಾತ್ರಿ ನಂತರ ಅಲ್ಲ ಸರ್, ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ? ಅದಕ್ಕೆ ಏನಾದರೂ ದಿನಾಂಕ ನಿಗದಿ? ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೌಂಟರ್ಗೆ ರೀಕೌಂಟರ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ, ಯಾಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಆ ರೀತಿಯಾದಂತಹ ತೀರ್ಮಾನವನ್ನ ನೀಡಿದ್ರೆ ಅದ್ರ ಬಗ್ಗೆ ಮಾತನಾಡಬಹುದಿತ್ತು. ಹೈಕಮಾಂಡ್ ಅವರು ಹೇಳಿದ್ರಾ ಅಂತ ಹೇಳಿ ಎರಡು ಬಾರಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಶ್ರಮಕ್ಕೆ ಫಲ ಸಿಗುತ್ತೆ ಅನ್ನುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಸೆಟ್ ಆಗಿದ್ದಾರೆ. ಆದ್ರೂ ಯಾಕೆ ಪದೇ ಪದೇ ಆ ರೀತಿಯಾಗಿ ಕ್ವಶನ್ ಮಾಡ್ತೀರಾ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಬೆಡ್ತಿ ಮತ್ತು ವರದಾ ನದಿ ಜೋಡಣೆ ವಿಚಾರ ಸರ್, ಬೆಡ್ತಿ ಮತ್ತು ವರದಾ ನದಿ